ಬಾಗಲಕೋಟೆ ಜಿಲ್ಲೆ ಒಂದು ತಿಂಗಳು ನಿರ್ಬಂಧನೆ ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ, DC ಆರ್ಡರ್ ಮಾಡಿದ್ದಾರೆ ಅಂತನ್ನುವಂಥದ್ದು ಹೇಳಿದರು. ನಾನು ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಇವತ್ತು ನಮ್ಮ ಮಹಾಪುರುಷರಾದಂಥ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಕಲ್ಲೆಸೆದಂಥವರಿಗೆ ಇವರು ಗಡೀಪಾರು ಮಾಡೋದಿಲ್ಲ. ಇವರು ಯಾರು ದೇಶವನ್ನು ಒಗ್ಗೂಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತು ದೇಶದಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ, ಅಂಥವರನ್ನು ಗಡೀಪಾರು ಮಾಡ್ತಾ ಇರುವಂಥದ್ದು, ನಿರ್ಬಂಧನೆ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತಾ ಇದೆ. ನಾಚಿಕೆಗೇಡಿನ ಸಂಗತಿ. ಸ್ವಾತಂತ್ರ್ಯ ಹರಣ ಮಾಡ್ತಾ ಇದ್ದಾರೆ. ನಾನು ಮಾತನಾಡಿದ ನಂತರ ಏನಾದರೂ ನಿಮಗೆ ತಪ್ಪು ಅನಿಸಿದರೆ ನನ್ನ ಮೇಲೆ ಕೇಸ್ ಹಾಕಿ, ಆದರೆ ಮಾತನಾಡೋಕ್ಕೆ ಅವಕಾಶ ಕೊಡೋಲ್ಲ, ವಿಚಾರವನ್ನು ಹೇಳೋಕ್ಕೆ ಅವಕಾಶ ಕೊಡೋಲ್ಲ ಅಂತಂದರೆ ನೀವು ಸಂವಿಧಾನ ವಿರೋಧಿಗಳಿದೆ. ಕಾಂಗ್ರೆಸ್ನವ್ರನ್ನ ಡಾಕ್ಟರ್ ಅಂಬೇಡ್ಕರ್ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಮಾತನಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇವತ್ತು ಕಲ್ಲು ಎಸೆಯುವಂಥವರನ್ನು ತಡೆಯುವಂತಹ ಪ್ರಕ್ರಿಯೆ ನಿಮ್ಮ ಕಡೆ ಮಾಡ್ತಾ ಇಲ್ಲ. ದೇಶದ್ರೋಹಿಗಳನ್ನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥವ್ರು ತಡೆಯುವಂಥವ್ರ ನೀವು ಮಾಡ್ತಾ ಇಲ್ಲ. ವೋಟ್ ಬ್ಯಾಂಕ್ ನಿರ್ಮಾಣ ಮಾಡಿ ಬರೀ ಓಟು ಮಾಡಿ ಅಧಿಕಾರದ ದಾಹದಿಂದ ಈ ದೇಶ ಬರ್ಬಾದ್ ಮಾಡ್ತಾ ಇದೆ. ಸೊ ನಾನು ಇವತ್ತು ಮದುವೆ ಇದೆ, ಒಂದು ನಾಳೆ ಕಾರ್ಯಕ್ರಮ ಇದೆ, ಮದುವೆಗಾದರೂ ಒಂದು ಅಟೆಂಡ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು DC ಅವರಿಗೆ ಮನವಿ ಮಾಡ್ತೀನಿ. ನಾಳಿನ ಕಾರ್ಯಕ್ರಮ ನೋಡೋಣ. ಆದರೆ ಈಗ ಅವರು ಹೇಳಿದಂಥ ಇದನ್ನು ಯಾವ ರೀತಿ ಏನು ಸ್ವೀಕಾರ ಮಾಡ್ಕೊಳ್ಬೇಕು ಅಂತನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಈ ರೀತಿ ಬ್ಯಾನ್ ಮಾಡುವಂಥ ಪ್ರವೃತ್ತಿಯನ್ನೇ ನಾನು ಬ್ಯಾನ್ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹತ್ತಿಕ್ಕುವ ಕೆಲಸ ನೋಡಿ, ಹಿಂದೂಗಳೇ ಇವರು ಬೇಡ ಆಗಿದೆ, ಬರೇ ಮುಸ್ಲಿಂ ಓಟ್ ಬೇಕಾಗಿದೆ ಕಾಂಗ್ರೆಸ್ನವ್ರಿಗೆ. ಮುಸ್ಲಿಮರ ಮೇಲೆ ನಾವು ಗೆದ್ದಿದ್ದೀವಿ, ಮುಸ್ಲಿಮರಿಂದನೇ ಗೆದ್ದಿದ್ದೀವಿ ಅನ್ನುವಂಥ ಇವತ್ತು ಆ ಹುಚ್ಚು ಏನಿದೆಯಲ್ಲ, ಹಿಂದೂ ಓಟ್ ಹಾಕುವಂಥವರು ಆ ಭ್ರಮೆಯನ್ನು ಬಿಡಿಸ್ಬೇಕು, ಆ ಹುಚ್ಚು ಬಿಡಿಸ್ಬೇಕಾಗಿದೆ. ಈಗಾಗಲೇ ಇಡೀ ದೇಶದಲ್ಲಿ ಧೂಳಿಪಟ ಆಗಿದೆ, ಎಲ್ಲೋ ಅಲ್ಲಿ ಇಲ್ಲಿ ಬದುಕ್ತಾ ಇದ್ದಾರೆ. ಈ ರೀತಿಯ ತುಷ್ಟೀಕರಣದಿಂದ ನೀವು ಕಸದ ಡಬ್ಬಾಗಿ ಹೋಗ್ತೀರಿ ಅಂತನ್ನುವಂಥದ್ದು ಕಾಂಗ್ರೆಸ್ನವ್ರು ಹೇಳ್ತೀನಿ ನಾನು. ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮೆರವಣಿಗೆಯಲ್ಲಿ ಶಾಂತ ರೀತಿಯಿಂದ ಯಾವುದೇ ಗೊಂದಲ ಇಲ್ಲದೆ ಹೋಗ್ತಾ ಇರುವಂಥ ಮೆರವಣಿಗೆ ಮೇಲೆ ಕಲ್ಲು ಎಸಿತಾರೆ, ಚಪ್ಪಲಿ ಎಸಿತಾರೆ ಅಂತಂದ್ರೆ ಎಷ್ಟು ಸೊಕ್ಕು. ಕೈ ಕತ್ತರಿಸ್ಬೇಕಾರೆ ಇವತ್ತೇನಾದರೂ ಈ ದೇಶ ಉಳಿದಿದ್ರೆ ಆ ಛತ್ರಪತಿ ಶಿವಾಜಿ ಮಹಾರಾಜರಿಂದ, ನಾವು ಉಳಿದಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ, ಹಿಂದೂ ಧರ್ಮ ಹಿಂದೂಗಳು ಉಳಿದಿದ್ರೆ. ಸೊ ಅಂಥವ್ರ ಮೇಲೆ ಅಪಮಾನ ಮಾಡ್ತಾರೆ. ಹಾಗಾದ್ರೆ ನಾವು ಸುಮ್ಮನೆ ಇರಬೇಕಾ? ಕಾಂಗ್ರೆಸ್ಸಿನ ಕುಮ್ಮಕ್ಕಿದು. ಕಾಂಗ್ರೆಸ್ಸಿನ ನೀತಿಯ ಪರಿಣಾಮದಿಂದ ಇವತ್ತು ಮುಸ್ಲಿಂ ಗುಂಡಾಗಳು, ಮುಸ್ಲಿಂ ಕಿಡಿಗೇಡಿಗಳು ಎದ್ದು ಕುಣಿತಾ ಇದ್ದಾರೆ. ಅವರ ಕೇಸ್ಗಳನ್ನು ವಾಪಸ್ ತಗೊಳ್ಳೋದು, ಅವರನ್ನು ಬಚಾವ್ ಮಾಡೋದು, ಈ ರೀತಿಯ ಪ್ರವೃತ್ತಿ ಸರಿಯಲ್ಲ. ನಾನು ಹೇಳೋದು, ಈ ನಾಯಕರನ್ನು ಹತ್ತಿಕ್ಕುವಂತಹದ್ದು ಬರೇ ಬ್ಯಾನ್ ಮಾಡೋದು, ಕೇಸ್ ಹಾಕಿದ್ರಿಂದ ಆಗೋದಿಲ್ಲ. ಇದರ 10 ಪಟ್ಟು ಇನ್ನೂ ಹಿಂದೂ ಸಮಾಜ ಜಾಗೃತಿ ಆಗುತ್ತೆ ಅಂತನ್ನುವಂಥದ್ದು ನಾಳೆ ಕಾರ್ಯಕ್ರಮ ಆಗತ್ತೆ, ಹಾಗೇ ಆಗತ್ತೆ. ತಾವು ಬರ್ತೀರಿ ಸರ್? ನಿರ್ಬಂಧ ಇದೆ. ನಾನು ಬಂದೇ ಬರ್ತೀನಿ. ಏನಾಗುತ್ತೆ ನೋಡೇ ಬಿಡೋಣ. ಏನು ಅರೆಸ್ಟ್ ಮಾಡ್ತಾರೆ, ಮಾಡಲಿ ಸರ್. ಒಂದು ಕಡೆ ಈ ಶಿವಾಜಿ ಜಯಂತಿ ಅಂಗವಾಗಿ ಶೋಭಾಯಾತ್ರೆ ಹೊರಡಬೇಕಾದ್ರೆ ಆ್ಯಕ್ಚುಲಿ ಬಿದ್ದಂಥ ಕಲ್ಲು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆ, SP ಅವ್ರಿಗೆ ಬಿದ್ದಂಥದ್ದು, ಮತ್ತು ಒಂದು ಚಪ್ಪಲಿ ಎಸೆದಾಗಿದೆ. ಆವಾಗಲೇ ಅಲ್ಲಿ ಅವರನ್ನು ತಗೊಂಡು ಲಾಠಿ ಚಾರ್ಜ್ ಮಾಡಬಹುದಾಗಿತ್ತು ಅನ್ನುವಂಥದ್ದು BJP ಅವರ ವಾದ ಆಗಿರುವಂಥದ್ದು, ಹಿಂದೂ ಸಂಘಟನೆಗಳ ವಾದ. ಈಗ ಸೂಕ್ಷ್ಮ ಅಂತ ಅನ್ನುವಂಥದ್ಕಿಂತ ರೆಗ್ಯುಲರ್ ಅಲ್ಲಿ ಎಲ್ಲ ಮೆರವಣಿಗೆನೂ ಹೋಗ್ತವೆ. ಮತ್ತು ಅಲ್ಲಿ
ಆಲ್ರೆಡಿ ಅಲ್ಲಿ ಅವ್ರು ಸೇರಿದ್ದಾರೆ ಅಂತಂದರೆ ಡಿಪಾರ್ಟ್ಮೆಂಟ್ ಕೂಡ ಯೋಚನೆ ಮಾಡಬೇಕಾಗಿತ್ತು. ಇಮಿಡಿಯೇಟ್ ಅವ್ರನ್ನೆಲ್ಲ ಖಾಲಿ ಮಾಡಿ ಕಳಿಸ್ಬೇಕಾಗಿತ್ತು. ನಿಶ್ಚಿತವಾಗಿ ಅವ್ರು ಸೇರಿದ್ದಾರೆ ಇದರ ಅರ್ಥನೇ. ಮತ್ತು ನಮ್ಮ ಹಿಂದೂ ಕಾರ್ಯಕರ್ತರು ಕುಣಿತಾರೆ, ಹೌದು, ಹಾಡು ಗೀಡು ಹಾಕಿ ಕುಣಿತಾರೆ. ಯಾಕೆ ಅಂತಂದರೆ ನೀವು ಅಲ್ಲಿ ತಡೀತಾ ಇದ್ದೀರಿ, ಅದಕ್ಕೆ ಕುಣಿತಾರೆ. ಸೊ ಏನು ಕುಣಿದ್ರೆ ಈ ತಪ್ಪೇನು? ಸೊ ಆ ಕುಣಿದ ಕೂಡಲೇ ಅವ್ರಿಗೆ ಅಲ್ಲಿ ಕೆರಳದ ಕೂಡಲೇ ಅವರು ಇದು ಆಗತ್ತೆ ಅಂತನೋ ಗೊತ್ತಿರುತ್ತೆ. ಸೊ ಅವ್ರು ಸೇರಿಸಿದ್ದೇ ತಪ್ಪು. ಸೊ ಅಲ್ಲಿ ಇಮ್ಮಿಡಿಯೇಟ್ ಅವ್ರನ್ನ ಖಾಲಿ ಮಾಡಬೇಕಾಗಿತ್ತು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹಬ್ಬ ಇದೆ, ಹೌದು, ಹಬ್ಬ ಇದ್ದರೆ ಬೇರೆ ಕಡೆ ಹೋಗಬೇಕಾಗಿತ್ತು. ಹಬ್ಬದ ಸಮಯದಲ್ಲಿ ಏನು ಹಬ್ಬದ ಅವ್ರದ್ದೇನು ಇರಲಿಲ್ಲ ಅಲ್ಲಿ. ರಾತ್ರಿ 10 ಗಂಟೆಗೆ ಏನಿದೆ ಅಲ್ಲಿ ನಮಾಜ್ ನಡೀತಾ ಇತ್ತು ಅಂತ ಹೇಳ್ತಾರೆ ಸರ್. ಇಲ್ಲ, ರಾತ್ರಿ 10 ಗಂಟೆಗೆ ಏನಿದೆ? ಆಯಿತು, ನಮಾಜ್ ಮಾಡೋದಿದ್ರೆ ಬೇರೆ ಕಡೆ ಇದಾವಲ್ಲ. ಅವರಿಗೆ ಮಸೀದಿನೇ ಬೇಕಂತ ಏನಿಲ್ಲ, ಎಲ್ಲಿ ಬೇಕಾದಲ್ಲಿ ನಮಾಜ್ ಮಾಡ್ತಾರೆ ಅವರು. ಬೇರೆ ಮಸೀದಿಗಳು ಇದಾವಲ್ಲ, ಬೇಕಾದಷ್ಟು ಮಾಡ್ಬೋದು. ಈಗ ಈ ಕಡೆಯವ್ರನ್ನೂ ಒಂದಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಸರ್. ಅವ್ರನ್ನ ಮಾಡಿದಾರೆ, ಆ ಕಡೆಯವರು ಕಲಿಸ್ತಿದ್ದಾರೆ ಮಟನ್ ಮಾರ್ಕೆಟ್ ಮೇಲೆ, ಅದು ಅವ್ರನ್ನ ಮಾಡಿ ಅಂತಂದು ಹತ್ತಿಕ್ಕುವ ಕೆಲಸ ಅಂತಾರೆ ಸರ್. ಈಗ ನೋಡಿ, ಹಿಂದೂಗಳೇ ಇವರು ಬೇಡ ಆಗಿದೆ. ಬರೇ ಮುಸ್ಲಿಂ ಓಟ್ ಬೇಕಾಗಿದೆ ಕಾಂಗ್ರೆಸ್ನವ್ರಿಗೆ. ಮುಸ್ಲಿಮರ ಮೇಲೆ ನಾವು ಗೆದ್ದಿದ್ದೀವಿ, ಮುಸ್ಲಿಮರಿಂದನೇ ಗೆದ್ದಿದ್ದೀವಿ ಅನ್ನುವಂಥ ಇವತ್ತು ಆ ಹುಚ್ಚು ಏನಿದೆಯಲ್ಲ, ಹಿಂದೂ ಓಟ್ ಹಾಕುವಂಥವರು ಆ ಭ್ರಮೆಯನ್ನು ಬಿಡಿಸ್ಬೇಕು, ಆ ಹುಚ್ಚು ಬಿಡಿಸ್ಬೇಕಾಗಿದೆ. ಈಗಾಗಲೇ ಇಡೀ ದೇಶದಲ್ಲಿ ಧೂಳಿಪಟ ಆಗಿದೆ. ಎಲ್ಲೋ ಅಲ್ಲಿ ಇಲ್ಲಿ ಬದುಕ್ತಾ ಇದ್ದಾರೆ. ಈ ರೀತಿಯ ತುಷ್ಟೀಕರಣದಿಂದ ನೀವು ಕಸದ ಡಬ್ಬಾಗ ಹೋಗ್ತೀರಿ ಅಂತನ್ನುವಂಥದ್ದು ಕಾಂಗ್ರೆಸ್ನವ್ರು ಹೇಳ್ತೀನಿ ನಾನು. ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮೆರವಣಿಗೆಯಲ್ಲಿ ಶಾಂತ ರೀತಿಯಿಂದ ಯಾವುದೇ ಗೊಂದಲ ಇಲ್ಲದೆ ಹೋಗ್ತಾ ಇರುವಂಥ ಮೆರವಣಿಗೆ ಮೇಲೆ ಕಲ್ಲು ಎಸಿತಾರೆ, ಚಪ್ಪಲಿ ಎಸಿತಾರೆ ಅಂತಂದ್ರೆ ಎಷ್ಟು ಸೊಕ್ಕು! ಕೈ ಕತ್ತರಿಸ್ಬೇಕ್ರೆ ಇವತ್ತೇನಾದರೂ ಈ ದೇಶ ಉಳಿದಿದ್ರೆ ಆ ಛತ್ರಪತಿ ಶಿವಾಜಿ ಮಹಾರಾಜರಿಂದ, ನಾವು ಉಳಿದಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ, ಹಿಂದೂ ಧರ್ಮ ಹಿಂದೂಗಳು ಉಳಿದಿದ್ರೆ. ಸೊ ಅಂಥವ್ರ ಮೇಲೆ ಅಪಮಾನ ಮಾಡ್ತಾರೆ. ಹಾಗಾದ್ರೆ ನಾವು ಸುಮ್ಮನೆ ಇರಬೇಕಾ? ಕಾಂಗ್ರೆಸ್ಸಿನ ಕುಮ್ಮಕ್ಕಿದು. ಕಾಂಗ್ರೆಸ್ಸಿನ ನೀತಿಯ ಪರಿಣಾಮದಿಂದ ಇವತ್ತು ಮುಸ್ಲಿಂ ಗುಂಡಾಗಳು, ಮುಸ್ಲಿಂ ಕಿಡಿಗೇಡಿಗಳು ಎದ್ದು ಕುಣಿತಾ ಇದ್ದಾರೆ. ಅವರ ಕೇಸ್ಗಳನ್ನು ವಾಪಸ್ ತಗೊಳ್ಳೋದು, ಅವರನ್ನು ಬಚಾವ್ ಮಾಡೋದು, ಈ ರೀತಿಯ ಪ್ರವೃತ್ತಿ ಸರಿಯಲ್ಲ. ನಾನು ಹೇಳೋದು